ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ RTX 300 ಫಸ್ಟ್ ಸರ್ವಿಸ್ ಇತ್ತು. ಸೊ ಅದಕ್ಕೆ ಶೋರೂಮ್ಗೆ ತಗೊಂಡು ಹೋಗ್ತಾ ಇದ್ದೀನಿ. ಶೋರೂಮ್ ಬಂದು ಅಂಬಾರಿ TVS ಅಂತ ಮೈಸೂರಲ್ಲಿ. ಇನ್ನೇನು ಶೋರೂಮ್ ಹತ್ರನೇ ಇದ್ದೀನಿ. ಫಸ್ಟ್ ಸರ್ವಿಸ್ ಡ್ಯೂ ಇರೋದು ಬೈಕ್ ಡೆಲಿವರಿ ಆದ್ಮೇಲೆ 1 ತಿಂಗಳು ಅಥವಾ 1000 ಕಿಲೋಮೀಟರ್ಸ್. ಎರಡರಲ್ಲಿ ಯಾವ್ದು ಬೇಗ ಬರುತ್ತೆ ಅವಾಗ ಹೋಗಿ ಸರ್ವಿಸ್ ಮಾಡಿಸ್ಬೇಕು. ನನ್ನ ಬೈಕು ಬರೀ 676 ಕಿಲೋಮೀಟರ್ ಏನೋ ಓಡಿದೆ ಅಷ್ಟೇ. 1000 ಕಿಲೋಮೀಟರ್ ಕಂಪ್ಲೀಟ್ ಆಗಿಲ್ಲ. ಆದ್ರೆ 1 ತಿಂಗಳು ಕಂಪ್ಲೀಟ್ ಆಗಿದೆ. ಅದಕ್ಕೆ ಸರ್ವಿಸ್ ಮಾಡ್ಸೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಇಲ್ಲೇ ಅಂಬಾರಿ TVS ಬಂದೆ ಇವಾಗ. ಇವಾಗ ನಿಮಗೆ ಆಯಿಲ್ ಫಿಲ್ಟರು ಅದಾದಮೇಲೆ ಆಯಿಲ್ ಫಿಲ್ಟರ್ ಆದಮೇಲೆ ಡ್ರೈನೆಟ್ ವಾಷರ್ ಬರುತ್ತೆ. ಆಯಿಲ್ ಡ್ರೈನ್ ಮಾಡ್ತೀವಲ್ವ ಆ ವಾಷರ್ಗೂ ಬರುತ್ತೆ. ಆ 2 ವಾಷರ್ ಇಷ್ಟು ರಿಪ್ಲೇಸ್ ಆಗುತ್ತೆ ಫಸ್ಟ್ ಸರ್ವಿಸ್. ಸೆಕೆಂಡ್ ಸರ್ವಿಸ್ ಇದೇ ಇರುತ್ತೆ. ಜೊತೆ ಚೈನ್ ಲೂಬು ಆಮೇಲೆ ಚೈನ್ ಕ್ಲೀನ್ ಆಗುತ್ತೆ. ವಾಟರ್ ವಾಶ್ ಪಾಲಿಶ್ ಎಲ್ಲ ಇನ್ಕ್ಲೂಡ್ ಇರುತ್ತೆ. ಲೂಪ್ ಕ್ಯಾರಿ ಮಾಡಿದಿರಲ್ವಾ, ನೀವು ಲೂಪ್ ಕ್ಯಾರಿ ಮಾಡ್ತಾ ಇದೀರಲ್ವಾ? ಲೂಪ್ ಮಾಡಿದ್ದೆ. ಇವಾಗ 500 ಕಿಲೋಮೀಟರ್ ಮಾಡಿದ್ದೆ. ತೊಂದರೆ ಇಲ್ಲ. ನಾನು ನಮ್ಮಲ್ಲಿ ಆಗಿರುತ್ತೆ. ನೆಕ್ಸ್ಟ್ ನೀವು 500 ಒಂದ್ಸಲಿ ಚೇಂಜ್ ಮಾಡ್ತೀವಿ. 1000 ಒಂದ್ಸಲಿ ಈ ಕಡೆ ಬಂದು ಅದಕ್ಕೇನು ಚಾರ್ಜಸ್ ತಗೊಳ್ಳಲ್ಲ. ಚೈನ್ ಅಡ್ಜಸ್ಟ್ ಮಾಡ್ಕೊಂಡು ಚೈನ್ ಅಡ್ಜಸ್ಟ್. ಓಕೆ ಸರ್, ಆಯ್ತು. ಎಷ್ಟೊತ್ತಾಗುತ್ತೆ ಸರ್ ನಿಮ್ಗೆ ಅರೌಂಡ್ ಒಂದು ಎಷ್ಟು ಟೈಮ್ ಈಗ ಸರ್? 1 ಗಂಟೆ 1 ಕಾಲು ಆಗ್ಬೋದು. ಅಷ್ಟೊತ್ತಾಗುತ್ತಾ? ಹತ್ರ 2 ಗಂಟೆ ಅನ್ಕೊಳ್ಳಿ. ಯಾಕಂದ್ರೆ ವಾಷಿಂಗು ಪಾಲಿಶ್ ಎಲ್ಲ ಆಗುತ್ತಲ್ಲ, ಕಂಪ್ಲೀಟ್ ಎಲ್ಲ ನಿಮ್ಗೆ ಆಗೋಷ್ಟಲ್ಲಿ ನಿಮಗೆ 2 ಗಂಟೆ ಇಲ್ಲ 1.5 ಒಳಗಡೆ ಕೊಡ್ತೀವಿ. ಆದಷ್ಟು ಜಲ್ದಿ ಕೊಡ್ಸೋಣ. ಸರಿ ಆಯ್ತು. ಕಸ್ಟಮರ್ TVಯಲ್ಲೂ ಎಕ್ಸ್ಪೀರಿಯನ್ಸ್. ಲೂಸ್ ಆಗಿದೆಯಾ ಚೈನು? ಎಷ್ಟು ಲೀಟ್ರ್ ಆಯಿಲ್ ಬ್ರೋ ಇದಕ್ಕೆ? 130 ಒಂದು 300 1.3 ಫುಲ್ ಆಗ್ತೀರಾ ಅದು? ಆಯಿಲ್ ಫಿಲ್ಟರು 145 ರುಪೀಸ್. 1.3 ಲೀಟರ್ಸ್ ಫುಲ್ಲಿ ಸಿಂಥೆಟಿಕ್ 5W40. ಇದಕ್ಕೆ 2 ಡ್ರೈನ್ ಬೋಲ್ಟ್ ಬರುತ್ತಾ? ಅದು ವಾಷರ್ ಹಾಕಿರಲ್ಲ, ಎರಡಕ್ಕೂ ಹಾಕಿದ್ರಾ? 2 ಆಯಿಲ್ ಹಾಕ್ತಿದ್ದೀನಿ. ಹಾಂ. ಚೈನ್ ಲೂಪ್ ಮಾಡಬೇಕು, ವೇಚರ್ ಮಾಡಬೇಕು. ಚೈನ್ ಲೂಪ್ ಮಾಡಿದ್ರೆ ಎಲ್ಲ ಹಿಂಗೆ ನಾವು ಮಾಡಿದ್ರೆ ಎಲ್ಲ ಹಾರುತ್ತೆ. ಆ ಕಡೆಗೆ ಹಾರುತ್ತೆ, ಆ ಕಡೆ ಎಲ್ಲ ಹಾರುತ್ತೆ. ಅದೇನೋ ನಾವು ಇನ್ನೊಂದು ಈ ಕ್ಯಾಪ್ ಇರುತ್ತಲ್ಲ, ಈ ಕ್ಯಾಪ್ನ ನಾವು ಫ್ರಂಟಿಗೆ ಹಾಕೋಬೇಕು. ಫ್ರಂಟಿಗೆ ಹಾಕ್ಕೊಂಡು ಈಗ ನಾವು ಚೈನ್ ಸ್ಪ್ರೇ ಮಾಡಿದ್ರೆ ಚೈನ್ ಮೇಲೆ
7,900. ಆ ಟೈಮಲ್ಲಿ ಅಕ್ಟೋಬರ್. ನಿಮಗೆ ಸರ್ವಿಸ್ ಇರೋದು. ಹ್ಞೂ ಹ್ಞೂ ಬಟ್ ನೀವು 5 months ಒಂದ್ಸತಿ ಮಾಡಿಸ್ಕೊಳ್ಳಿ 5,000 ಕಿಲೋಮೀಟರ್. ಬೇಗ ಕಿಲೋಮೀಟರ್ ಬೇಗ ಬಂದ್ಬಿಡಿ. ಹಾಂ 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 5,000ಗೆ ಮಾಡ್ತೀನಿ. 5,000ಗೆ. ಹ್ಞೂ 5,000ಗೆ ಮಾಡಿಸಿ 8,000 ತನಕ ತುಂಬ ಲಾಂಗ್ ಆಯ್ತದೆ. ಹೌದು. ಸೊ ಇವಾಗ ಕಂಪ್ಲೀಟ್ ಸರ್ವಿಸ್ ಎಲ್ಲ ಆಗಿದೆ. ನೀವು ಒಂದ್ಸರಿ ಟ್ರಯಲ್ ಮಾಡಿ ನೋಡಿ ಅಂತ ಹೇಳಿದ್ರು, ಸೊ ಅದಕ್ಕೆ ಎತ್ಕೊಂಡು ಬಂದೆ. ಓಕೆ. ಫ್ರಂಟ್ ಸಸ್ಪೆನ್ಷನು ಸ್ವಲ್ಪ ಸೌಂಡ್ ಬರ್ತದೆ ಅದು. ಅಲ್ಲಿಗೆ ಅಡ್ಜಸ್ಟ್ ಮಾಡಿದ್ದೆ ಓಡಿಸಿ ಹಾಂ. ಹಳ್ಳಿ ಗಿಳಿ ಬಿಟ್ಟಾಗ ಇದಕ್ಕೆ ಅಕಸ್ಮಾತ್ ಮತ್ತೆ ಜಾಸ್ತಿ ಸೌಂಡ್ ಆಯ್ತು ನಿಮಿಷ ಮುಂಚೆ ಬೇಗ ಓಕೆ ಅಲ್ಲ. ಅದು ಬಿಟ್ಟಿದ್ದೇನಿಲ್ಲ. ಓಕೆ ಅಲ್ಲ. ಸರಿ. ಸೊ ಬೈಕು ಇವಾಗ ಕಂಪ್ಲೀಟ್ ಸರ್ವಿಸ್ ಆಗಿದೆ. ಟೋಟಲ್ ಫಸ್ಟ್ ಸರ್ವಿಸ್ ಕಾಸ್ಟು 2,458 ರೂಪಾಯಿ ಆಗಿದೆ. ಆಯಿಲ್ ಫಿಲ್ಟರು, ಮತ್ತೆ ಸೀಲಿಂಗ್ ವಾಷರು, ಚೈನ್ ಲೂಬು, ಮತ್ತೆ ಎಂಜಿನ್ ಆಯಿಲ್ 1.3 ಲೀಟರ್ಸು, ಮತ್ತೆ ವೆಹಿಕಲ್ ಹೆಲ್ತ್ ರಿಪೋರ್ಟು ಅದು 170 ರುಪೀಸು, ಮತ್ತೆ ಕನ್ಸ್ಯೂಮಬಲ್ಸು 160 ರುಪೀಸು. ಸೊ ಇವಾಗ ಫುಲ್ ಸರ್ವಿಸ್ ಆಯಿತು. ಸರ್ವಿಸ್ ಬಿಲ್ಲು 2,458 ರೂಪಾಯಿ, ಅಂದರೆ 2,500 ರೂಪಾಯಿ ಬಂತು. ಇದು ಫಸ್ಟ್ ಸರ್ವಿಸ್ ಆಗಿರೋದ್ರಿಂದ ಇಷ್ಟು ಕಡಿಮೆ ಬಂದಿದೆ. ನೆಕ್ಸ್ಟ್ ಸರ್ವಿಸ್ಗಳಲ್ಲಿ ಸ್ವಲ್ಪ ಜಾಸ್ತಿ ಬರ್ಬೋದು. ಫಸ್ಟ್ ಸರ್ವಿಸಲ್ಲಿ ಇವಾಗ ಆಯಿಲ್ ಚೇಂಜ್ ಮಾಡಿದ್ದಾರೆ. ಈ ಬೈಕ್ಗೆ 1.3 ಲೀಟರ್ಸ್ ಆಯಿಲ್, ಫುಲ್ಲಿ ಸಿಂಥೆಟಿಕ್ಕು, 5W40 ಗ್ರೇಡ್ ಆಯಿಲ್ ಯೂಸ್ ಮಾಡಿದ್ದಾರೆ. TVS ಅವ್ರದ್ದೇ ಅಫಿಷಿಯಲ್ ಆಯಿಲ್ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದ್ದಾರೆ. ಹಾಗೆ ಆಯಿಲ್ ಟ್ರೈನ್ ಬೋಲ್ಟ್ ಅಲ್ಲಿ ವಾಷರ್ಸ್ ಬರುತ್ತೆ, 2 ವಾಷರ್ಸು, ಅದನ್ನು ರಿಪ್ಲೇಸ್ ಮಾಡಿದ್ದಾರೆ. ಹಾಗೆ ಚೈನ್ ಲೂಪ್ ಮಾಡಿದ್ದಾರೆ. ಜೊತೆಗೆ ಬೈಕ್ದು ಹೆಲ್ತ್ ರಿಪೋರ್ಟ್ ಅಂತ ಬರುತ್ತೆ, ಅದನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೆ ಕನ್ಸ್ಯೂಮಬಲ್ಸ್ ಅಂದ್ಬಿಟ್ಟು ಅದೊಂದು 150 ರುಪೀಸ್ ಏನೋ ಆ್ಯಡ್ ಮಾಡಿದ್ದಾರೆ. ಅದು ಏನಕ್ಕೆ ಆ್ಯಡ್ ಮಾಡಿದಾರೋ ಅದನ್ನ ಗೊತ್ತಿಲ್ಲ. ಸೊ ಇದಿಷ್ಟು ಫಸ್ಟ್ ಸರ್ವಿಸ್ ಅಲ್ಲಿ ಆಗಿರೋ ಬಿಲ್ಲು. ನನ್ನ ಬೈಕಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಏನಿರಲಿಲ್ಲ. ಜಸ್ಟ್ ರೈಟ್ ಸೈಡ್ ಫುಲ್ ಆಗ್ತಿದೆಯಲ್ಲ ಅದೊಂದು ಹೇಳಿದ್ದೆ. ಹಾಗೆ ಫ್ರಂಟ್ ಸಸ್ಪೆನ್ಷನ್ದು ಸ್ವಲ್ಪ ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ದೆ. ಅದಕ್ಕೆ ಫೋರ್ಕ್ ಅಲೈನ್ಮೆಂಟ್ ಮಾಡಿದೀವಿ. ಜೊತೆಗೆ ವೀಕ್ಲಿ ಒಂದ್ಸತಿ ಏರ್ ಪ್ರೆಷರ್ ಚೆಕ್ ಮಾಡ್ಕೊಳ್ಳಿ. ಟ್ಯೂಬ್ಲೆಸ್ ಟೈರ್ ಆಗಿರೋದ್ರಿಂದ ಸ್ವಲ್ಪ ಡೌನ್ ಆಗ್ತಿರುತ್ತೆ, ಅದರಿಂದನೂ ರೈಟ್ ಸೈಡ್ ಫುಲ್ ಆಗ್ಬೋದು ಅಂತ ಹೇಳಿದ್ರು. ಅದನ್ನ ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇರಲಿಲ್ಲ. ಇನ್ನು TVS ಅವರ ಸರ್ವಿಸ್ ಬಗ್ಗೆ ಬಂದ್ರೆ ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿ ಸರ್ವಿಸ್ ಮಾಡಿಕೊಟ್ರು. ನೀಟಾಗಿ ನಿಧಾನಕ್ಕೆ, ಯಾವುದೋ ಅರ್ಜೆನ್ಸಿ ಇಲ್ಲದೆ ನೀಟಾಗಿ ಚೆನ್ನಾಗಿ ಮಾಡಿದ್ರು. ಸೊ ಇವಾಗ ಫಸ್ಟ್ ಸರ್ವಿಸ್ ಆಗಿರೋದ್ರಿಂದ ನೋಡೋಣ ಇನ್ನು ವೈಬ್ರೇಷನ್ಸ್ ಏನಾದರೂ ಕಡಿಮೆ ಆಗುತ್ತಾ, ಮತ್ತೆ ರೈಟ್ ಸೈಡ್ ಫುಲ್ ಇತ್ತಲ್ಲ ಅದೇನಾದರೂ ಸರಿ ಆಗುತ್ತಾ, ಹಾಗೆ ಸಸ್ಪೆನ್ಷನ್ ಸೌಂಡು ಸರಿಯಾಗುತ್ತಾ ಅಂತ ಚೆಕ್ ಮಾಡಿ ನೋಡಬೇಕು. ಸರ್ವಿಸ್ ಆದಮೇಲೆ ಒಂದು 100 ಕಿಲೋಮೀಟರ್ ಓಡಿಸೋದ್ಮೇಲೆ ಗೊತ್ತಾಗುತ್ತೆ. ಸರ್ವಿಸು ಒಂದು ರೇಂಜಿಗೆ ಚೆನ್ನಾಗಿದೆ, ಓಕೆ. ಬಟ್ ಆದರೆ ಅವ್ರದ್ದು ಪ್ರೈಸ್ ಸ್ವಲ್ಪ ಇನ್ನೂ ಒಂದು 500 ಕಡಿಮೆ ಆಗ್ಬೋದಾಗಿತ್ತು. ಚೈನ್ ಲೂಬ್ಗೆ 500 ರುಪೀಸ್ ಹಾಕಿದ್ದಾರೆ. 500 ರುಪೀಸ್ ಚೈನ್ ಲೂಬ್ ಪರ್ಚೇಸ್ ಮಾಡಿದ್ರೆ ಮಿನಿಮಮ್ ಇಲ್ಲ ಅಂದ್ರೆ ಒಂದು 2-3 ಸತಿ ಚೈನ್ ಲೂಬ್ ಮಾಡ್ಬೋದು. ಇನ್ನು ಅದನ್ನ ಬಿಟ್ರೆ ಇನ್ನು ಕನ್ಸ್ಯೂಮಬಲ್ಸ್ ಅಂದ್ಬಿಟ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಅದೇನಕ್ಕೆ ಅಂತ ನಮಗೂ ಗೊತ್ತಿಲ್ಲ. ಇದಿಷ್ಟು ಫಸ್ಟ್ ಸರ್ವಿಸ್ ಸ್ಟೋರಿ. ಸರ್ವಿಸ್ ಆದಮೇಲೆ ಏನಾದರೂ ಚೇಂಜಸ್ ಆಯ್ತಾ, ಹೊಸ ಪ್ರಾಬ್ಲಮ್ಸ್ ಏನಾದ್ರು ಬಂತಾ, ಅಥವಾ ಇವಾಗಿರೋ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಯ್ತಾ ಅಂತ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.